ಹೀರೋಯಿನ್ಗಳ ಹೆಸರನ್ನೂ ಬಿಡದ ಸೈಬರ್ ಚೋರರು ನಾಯಕ ನಟಿಯರ ಹೆಸರಿನಲ್ಲಿ ಹಣಕ್ಕೆ ಬೇಡಿಕೆ ಇಡುವಂತ ಕೆಲಸವನ್ನ ಮಾಡಲಾಗ್ತಾ ಇದೆ. ಖ್ಯಾತ ನಟಿ ಶರಣ್ಯ ಶೆಟ್ಟಿ ಹೆಸರನ್ನ ಬಳಸಿ ವಂಚನೆಯನ್ನ ಮಾಡಲಾಗಿದೆ. ಶರಣ್ಯ ಶೆಟ್ಟಿ ಫೋಟೋವನ್ನ ಡಿಪಿ ಹಾಕೊಂಡು ವಂಚಿಸ್ತಾ ಇದ್ದಾರೆ. ನೋಡಿ, ಹೀರೋಯಿನ್ಸ್ ಗಳ ಹೆಸರಿನಲ್ಲಿ ವಂಚನೆ ಮಾಡುವಂತದ್ದು ಈಗ ಪತ್ತೆ ಆಗ್ತಾ ಇರೋದು. ಅವರ ಫೋಟೋಗಳನ್ನ ಡಿಪಿ ಹಾಕೊಳ್ಳೋದು, ಯಾರು ನೋಡಿದ್ರೆ ಅವರೇ ಇರಬೇಕು, ಅವ್ರದೇ ನಂಬರ್ ಇರಬೇಕು ಅಂತ ಅನ್ಕೊಳ್ಬೇಕು. ಹಂಗೆ ಸ್ವಲ್ಪ ಹಣದ ಅವಶ್ಯಕತೆ ಇತ್ತು, ಹಣ ಇದ್ರೆ ಕಳಿಸಿ ಅಂತ ಮೆಸೇಜ್ ಮಾಡೋದು. ಈ ಬಗ್ಗೆ ತಮ್ಮ ಖಾತೆಯಲ್ಲಿ ಬರ್ಕೊಂಡಿದ್ದಾರೆ ನಟಿ ಶರಣ್ಯ. ಇದು ನಕಲಿ ನಂಬರು, ಅದನ್ನ ನಂಬಿ ಯಾರು ಹಣ ಹಾಕಬೇಡಿ, ಖದೀಮರ ವಿರುದ್ಧ ಸೈಬರ್ ಕ್ರೈಮ್ ನಲ್ಲಿ ದೂರು ನೀಡೋದಾಗಿ ಹೇಳಿಕೆ ನೀಡಿದ್ದಾರೆ. ನೋಡಿ, ಇತ್ತೀಚಿನ ದಿನಗಳಲ್ಲಿ ಈ ಸೈಬರ್ ಕ್ರೈಮ್ ಹಾವಳಿ ಹೆಚ್ಚಾಗಿ ನಡೀತಾ ಇದೆ. ಯಾರ್ಯಾರ ಹೆಸರಲ್ಲಿ ಯಾವಾಗ ಯಾರ್ಯಾರ ಖಾತೆ ಕನ್ನ ಹಾಕ್ತಾರಂತ ಗೊತ್ತೇ ಆಗಲ್ಲ. ಎಷ್ಟು ಈಸಿಯಾಗಿ ಯಾಮಾರಿಸ್ತಾರೆ ಅಂತಂದ್ರೆ ನಾವು ಯಾಮಾರಿದೀವ ಅಂತ ನಮಗೆ ಅರ್ಥ ಆಗೋದ್ರ ಒಳಗೆ ನಮ್ಮ ಅಕೌಂಟ್ ಅಲ್ಲಿ ಇರೋ ದುಡ್ಡೆಲ್ಲ ಖಾಲಿ ಆಗತ್ತೆ. ಈಗ ನಟಿಯೊಬ್ಬರ ಹೆಸರಿನಲ್ಲೂ ಕೂಡ ಇದೇ ತರ ವಂಚನೆಗೆ ಮುಂದಾಗಿರೋದು. ಅವರದ್ದೇ ಫೋಟೋ ಇರುವ ಡಿಪಿ ಹಾಕೊಂಡು ಎಲ್ರಿಗೂ ಹಾಯ್ ಹಲೋ ಹೇಗಿದ್ದೀರಾ, ನಾನು ಚೆನ್ನಾಗಿದ್ದೀನಿ, ನಾನು ಶರಣ್ಯ ಶೆಟ್ಟಿ, ನನಗೆ ಹೆಲ್ಪ್ ಬೇಕಾಗಿತ್ತು, ನಾನು ಎಮರ್ಜೆನ್ಸಿಯಲ್ಲಿ ಇದ್ದೀನಿ, ನಂಗೆ ಒಂದು ಸ್ವಲ್ಪ ದುಡ್ಡು ಬೇಕು ಅಂತ ಕೇಳೋದು. ಯಾರೋ ಇವರಿಗೆ ಗೊತ್ತಿರೋರು ಅಥವಾ ಗೊತ್ತಿಲ್ಲದೆ ಇರೋರು ಅಥವಾ ಪಾಪ ಏನೋ ಕೇಳ್ತಿದ್ದಾರೆ ಅಂತನೋ, ಇನ್ನು ಕೆಲವರು ಅಯ್ಯೋ ಹೀರೋಯಿನ್ನೇ ನಮ್ಮ ಹತ್ರ ದುಡ್ಡು ಕೇಳ್ತಿದ್ದಾರೆ ಅಂತನೋ ಅಮೌಂಟನ್ನು ಹಾಕ್ಬಿಡ್ತಾರೆ. ಸೊ ಅದು ನಾನವಳಲ್ಲ ಅಂತ ಶರಣ್ಯ ಶೆಟ್ಟಿ ಹೇಳಿದ್ದಾರೆ. ತಮ್ಮ ಅಕೌಂಟ್ನಲ್ಲಿ ಅದನ್ನು ಅವರು ವಿವರವಾಗಿ ತಿಳಿಸಿದ್ದಾರೆ. ನಾನು ಯಾರ ಹತ್ರನೂ ಹಣ ಕೇಳ್ತಾ ಇಲ್ಲ, ದಯವಿಟ್ಟು ಹಣ ನಾನು ಕೇಳಿದ್ದೀನಿ ಅಂತ ಹಾಕಕ್ಕೆ ಹೋಗಬೇಡಿ ಅಂತ. ಇದೊಂದು ಕಡೆಯಲ್ಲಿ ತೇಜೋವಧೆ ಆದಂಗೂ ಪಾಪ ಇವ್ರಿಗೆ ವಿಷಯನೇ ಗೊತ್ತಿರಲ್ಲ, ಇವ್ರ ಪಾಡಿಗೆ ಇವ್ರ ಜೀವನ ನಡೆಸ್ತಾ ಇರ್ತಾರೆ. ಇನ್ನೆಲ್ಲ ಅಯ್ಯೋ ಶರಣ್ಯಂಗೆ ಸಿಕ್ಕಾಪಟ್ಟೆ ಕಷ್ಟ ಅಂತೆ, ನನ್ನ ಹತ್ರ ಕಾಸಿಸ್ಕೊಂಡಿದ್ರು ಅಂತ ಇವರ ಮಾನವನ್ನು ಕೂಡ ಹರಾಜಾಗ್ತಾ ಇರತ್ತೆ. ಸೊ ಆ ಕಾರಣಕ್ಕಾಗಿ ಬಹಳ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ನೋಡಿ, ಹೆಣ್ಣು ಮಕ್ಕಳ ವಿಚಾರದಲ್ಲಿ ಈ ಥರ ದುಡ್ಡು ಬೇಕು ಅಂತ ಕಂಡ್ಕೊಂಡವರಿಗೆಲ್ಲ ಮೆಸೇಜ್ ಹೋಗ್ತಾ ಇದ್ರೆ ಕೆಲವರು ಇದನ್ನ ದುರ್ಬಳಕೆ ಮಾಡ್ಕೊಳ್ಳೋರು ಕೂಡ ಇರ್ತಾರೆ. ಹಣ ಇಸ್ಕೊಂಡಿದ್ದೀರಾ ಅಂತ ಅಂದ್ಬಿಟ್ಟು ಟಾರ್ಚರ್ ಮಾಡೋರು ಕೂಡ ಇರ್ತಾರೆ. ಕೇಳಿರೋದು ಇವರಲ್ಲ, ಇವ್ರ ಫೋಟೋ ಹಾಕೊಂಡಿರೋ ಇನ್ಯಾವುದೋ ವ್ಯಕ್ತಿ. ಸೊ ಹಾಗಾಗಿ ಇದನ್ನೆಲ್ಲ ಸ್ಟಾಪ್ ಮಾಡಬೇಕು ಅಲ್ವಾ. ಹಾಗಾಗಿ ಅವರು ನಾನು ಕಂಪ್ಲೇಂಟ್ ಕೊಡ್ತೀನಿ ಅಂತ ಕೂಡ ಹೇಳಿದ್ದಾರೆ. ಯಾರೇ ಆಗಿರಲಿ ಈ ಥರ ಕೃತ್ಯ ಮಾಡಿದರೆ ಅವರಿಗೆ ತಕ್ಕ ಶಿಕ್ಷೆ ಆಗಲೇಬೇಕು. ಇದು ಸೆಲೆಬ್ರಿಟಿಗಳು ಅಂತ ಮಾತ್ರ ಅಲ್ಲ, ಸಾಮಾನ್ಯ ಜನರ ವಿಚಾರದಲ್ಲೂ ಕೂಡ ಈ ಥರ ಪ್ರಕರಣಗಳು ಬೆಳಕಿಗೆ ಬರ್ತಾ ಇದೆ. ಯಾರದ್ದೋ ಅವರದೇ ಫೇಸ್ಬುಕ್ನಲ್ಲೋ ಇನ್ಸ್ಟಾಗ್ರಾಮ್ನಲ್ಲೋ ಇರುವಂಥ ಅಕೌಂಟ್ಗಳಿಗೆ ಹೋಗಿ ಫೇಕ್ ID ಕ್ರಿಯೇಟ್ ಮಾಡಿಕೊಂಡು ನನಗೆ ಹಣ ಬೇಕು, ಸ್ವಲ್ಪ ಎಮರ್ಜೆನ್ಸಿ ಇತ್ತು ಅಂತ ಕೇಳೋದು. ಯಾರೋ ಪರಿಚಯ ಇದ್ದವರೋ ಅಥವಾ ಏನೋ ನನ್ನ ಫ್ರೆಂಡ್ ಲಿಸ್ಟಲ್ಲಿ ಇದ್ರು ಅಂತನೋ ಅಥವಾ ಯಾರ್ದೋ ತಮ್ಮ, ಯಾರ್ದೋ ಅಣ್ಣ, ಯಾರ್ದೋ ತಂಗಿ ಅಂತನೋ ಹೆಲ್ಪ್ ಮಾಡೋಣ ಅಂತ ಹಾಕೋದು. ಬಟ್ ಅಲ್ಲಿ ನೋಡಿದ್ರೆ ಬೇರೆ ಥರದ ವ್ಯವಹಾರಗಳು ನಡೀತಾ ಇರತ್ತೆ. ಹಾಗಾಗಿ ಬಹಳ ಎಚ್ಚರಿಕೆಯಿಂದ ಇರಬೇಕು. ಯಾರಾದರೂ ನಿಮಗೆ ಹೀಗೆಲ್ಲ ದುಡ್ಡು ಕೇಳಿದ್ರು ಒಂದ್ಸತಿ ಕ್ರಾಸ್ ಚೆಕ್ ಮಾಡಿ, ನಿಮಗೆ ಪರಿಚಯ ಇದ್ರೆ ಈಗ ದುಡ್ಡು ಕೇಳಿದ್ ನೀವೇನಾ ಅಂತ. ಹೌದು ಅಂತ ಕನ್ಫರ್ಮ್ ಆದ್ಮೇಲೆ ಬೇಕಾದ್ರೆ ಏನಾದ್ರು ಕಷ್ಟ ಇದ್ರೆ ದುಡ್ಡು ಹಾಕಿ, ಅದು ನಿಮ್ಮ ಇಷ್ಟ, ಹಾಕ್ಲೇಬೇಕು ಅಂತೇನಲ್ಲ. ಆದರೆ ಈ ಥರ ಯಾಮಾರ್ಸೋರು ಇದ್ದಾರೆ, ಅದು ಹೀರೋಗಳ ಹೆಸರಿನಲ್ಲೂ ಕೂಡ ಯಾಮಾರಿಸುವಂಥದ್ದು ನಡೀತಿದೆ ಅನ್ನೋದು ನಿಜವಾಗ್ಲೂ ಆಶ್ಚರ್ಯ ಅಂತ ಅನಿಸ್ತಾ ಇದೆ, ಆಘಾತನೂ ಅನಿಸ್ತಾ ಇದೆ. ಸಾಮಾನ್ಯ ಜನರನ್ನ ವಂಚಿಸಿದಾಗ ಅಯ್ಯೋ ಅವ್ರು ಪೊಲೀಸ್ ಸ್ಟೇಷನ್ಗೆ ಹೋಗಲ್ಲ, ಇನ್ನೊಂದು ಮತ್ತೊಂದು ಅಂತ ಅಂದ್ಕೊಂಡು ಸುಮ್ಮನೆ ಇರ್ತಾರೆ. ಆದರೆ ಸೆಲೆಬ್ರಿಟಿಗಳ ವಿಚಾರಕ್ಕೂ ಕೂಡ ಇಷ್ಟು ರಾಜಾರೋಷವಾಗಿ ಹೋಗ್ತಾ ಇದ್ದಾರೆ, ಅವ್ರ ಫೋಟೋಗಳನ್ನು ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಅಂತಂದಾಗ ಕಠಿಣ ರೀತಿಯಾದಂಥ ಶಿಕ್ಷೆಗಳಾಗಲೇಬೇಕು. ಹಾಗಾಗಿ ಬಹಳ ಎಚ್ಚರಿಕೆಯಿಂದ ಇರೋದು ಸೂಕ್ತ. ಸ್ವತಃ ಶರಣ್ಯನೇ ಈ ವಿಚಾರದ ಬಗ್ಗೆ ಹೇಳ್ಕೊಂಡಿದ್ದಾರೆ. ದುಡ್ಡು ಕೇಳಿರೋದು ನಾನಲ್ಲ, ನನ್ನ ಹೆಸರಿನಲ್ಲಿ ಫೇಕ್ ಆಗಿ ನನ್ನ ಫೋಟೋವನ್ನು ಬಳಕೆ ಮಾಡ್ಕೊಂಡು ಕೇಳ್ತಾ ಇದ್ದಾರೆ, ದಯವಿಟ್ಟು ಯಾರೂ ಹಣವನ್ನು ಹಾಕಬೇಡಿ, ನಾನು ಯಾರಿಗೂ ಹಣ ಕೇಳ್ತಾ ಇಲ್ಲ ಅಂತ ಅವ್ರು ಮನವಿ ಮಾಡ್ಕೊಂಡಿದ್ದಾರೆ.